ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ರಾಜ್ ಶೆಟ್ಟಿ ಅಂತ. ನಾನು ಮಂಗಳೂರು. ಆ್ಯಕ್ಚುಲಿ ನಾನು ಸ್ಪೋರ್ಟ್ಸ್ ಟೀಚರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಕಬಡ್ಡಿ, ಖೋ ಖೋ ಇಂಥ ಆಟಗಳನ್ನೆಲ್ಲ ಹೇಳ್ಕೊಡ್ತಾಯಿದ್ದೆ. ಒಂದು ದಿನ ಒಂದು ಸ್ಕೂಲ್ ಹುಡುಗರಿಗೆ ಕಬಡ್ಡಿ ಹೇಳ್ಕೊಡ್ಬೇಕಾದ್ರೆ ನನ್ನ ಕಾಲು ಟ್ವಿಸ್ಟ್ ಆಯಿತು. ಕಾಲು ಅಂದರೆ ನನ್ನ ಈ ನರ ಟ್ವಿಸ್ಟ್ ಆಗಿತ್ತು. ಇದನ್ನು ನಾನು ಹಲವಾರು ಡಾಕ್ಟ್ರುಗಳಿಗೆ ತೋರಿಸಿದೆ, ಹಲವಾರು ಹಾಸ್ಪಿಟ್ಲಿಗೂ ಕೂಡ ತೋರಿಸಿದೆ. ಅವರು ನನಗೆ ಫಿಸಿಯೋಥೆರಪಿ ಮಾಡಿಸಿದ್ರು, ಎಕ್ಸಸೈಸ್ ಮಾಡಿಸಿದ್ರು, ಎಕ್ಸ್ರೇ ತೆಗಿ ಅಂದರು, ಮಾತ್ರೆಗಳು ಕೊಟ್ಟರು, ಇಂಜೆಕ್ಷನ್ಗಳು ಕೊಟ್ಟರು. ಇದರಲ್ಲಿ ಯಾವುದೂ ನನಗೆ ಇದು ಆಗಿಲ್ಲ. ನನಗೆ ಯಾವುದು ಗುಣ ಆಗುವಂಥ ಒಂದು ಪರಿಸ್ಥಿತಿ ಕಾಣಲಿಲ್ಲ. ಆದರೂ ನನಗೆ ಆ ನೋವುಗಳು ಕಾಣಿಸ್ತಾನೆ ಇತ್ತು. ಇವತ್ತು ಕೂಡ ನನಗೆ ಅದು ನೋವುಗಳು ಕಾಣಿಸ್ತಾ ಇರಬೇಕಾದ್ರೆ ನಾನು ನಡ್ಕೊಂಡು ಹೋಗ್ತಾಯಿದ್ದೆ. ನಡ್ಕೊಂಡು ಹೋಗುವಾಗ ನನಗೆ ನೋವುಗಳು ಬರ್ತಾಯಿತ್ತು, ಎಲ್ಲ ಇತ್ತು. ಹೀಗೆ ಇರಬೇಕಾದ್ರೆ ನಮ್ಮೊಬ್ಬ ಫ್ರೆಂಡು ನನಗೆ ಒಂದು ಲಿಂಕ್ ಕಳಿಸ್ಕೊಟ್ಟ. ನಾನು ಕೇಳಿದೆ, ಏನಿದು ಲಿಂಕು ಅಂತ. ಅವನು ಹೇಳ್ದ, ಈ ಲಿಂಕ್ ಓಪನ್ ಮಾಡು, ನಿನಗೆ ಇದರಿಂದ ಭಯಂಕರ ಪ್ರಯೋಜನ ಇದೆ, ಇದನ್ನು ನೀನು ಒಂದ್ಸಲ ಲಿಂಕ್ ಓಪನ್ ಮಾಡಿ ನೋಡು ಅಂತ. ನಾನು ಅಷ್ಟೋಗಿ ಇದು ಮಾಡ್ಕೊಂಡಿಲ್ಲ, ಆದರೂ ಲಿಂಕ್ ಓಪನ್ ಮಾಡಿ ನೋಡಿದೆ. ಆ ಲಿಂಕ್ ಓಪನ್ ಮಾಡಿದಾಗ ಸಿಕ್ಕಿದೆ ನನಗೆ QRST ಅನ್ನೋ ಈ ಒಂದು ಆಸ್ತಿ. ಇದರಿಂದ ನಾನು ಅವ್ರನ್ನ ಇದು ಮಾಡಿದೆ, ಅವ್ರಿಗೆ ಟ್ರೈ ಮಾಡಿದೆ ಫೋನಲ್ಲಿ. ಅವರು ಸಿಕ್ಕಿದ್ರು. ನಿಮ್ಮ ಎಕ್ಸ್ರೇ ತೆಗೆದಿರೋ ನಿಮ್ಮ ಕಾಲ್ದು ಅದು ನಮ್ಗೆ ಕಳಿಸ್ಕೊಡಿ ಅಂದರು. ನಾನು ಅವ್ರಿಗೆ ವೀಡಿಯೋ ಇದ್ರ ಮುಖಾಂತರ ಕಳಿಸ್ಕೊಟ್ಟೆ. ಅವ್ರು ನನ್ನನ್ನು ಬರೋಕ್ಕೆ ಹೇಳಿದ್ರು. ಬಂದು ನನ್ನ ಚೆಕಪ್ ಮಾಡಿದ್ರು. ಆದ್ದರಿಂದ ನನಗಿದ್ರಿಂದ ಯಾವುದೂ ಇದಾಗಿಲ್ಲ. ಅವ್ರು ನನಗೆ ಟ್ಯಾಬ್ಲೆಟ್ ಕೊಟ್ಟಿಲ್ಲ, ನನಗೆ ಇಂಜೆಕ್ಷನ್ ಕೊಟ್ಟಿಲ್ಲ, ಅಲ್ವಾ ನನಗೆ ಫಿಸಿಯೋಥೆರಪಿಸ್ ಮಾಡಿಸಿಲ್ಲ, ನನ್ನ ಎಕ್ಸಸೈಸ್ ಮಾಡಿಸಿಲ್ಲ, ಏನೂ ಇಲ್ಲ. ಆರಾಮಾಗಿ ಮಿಷಿನ್ ಮೇಲೆ ಮಲ್ಕೊಳ್ಳಿ ಅಂದರು. ನಾನು ಮಲ್ಕೊಂಡಿದ್ದೆ. 7 ಡೇಸ್ ನಾನು ಪ್ರತಿದಿನ ಒಂದೊಂದು ಅವರು ಬಂದು ಈ ಇದರಲ್ಲಿ ಚೆಕಪ್ ಮಾಡಬೇಕಿತ್ತು. 7 ಡೇಸ್ನು ಬಂದಿದ್ದೆ. ಇವತ್ತು ನನ್ನ ಕಡೆಯ ದಿನ, 7ನೇ ದಿನ ನಾನು ಬಂದು ಚೆಕಪ್ ಮಾಡಿದ್ದೀನಿ. ಇದರಿಂದ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಇವತ್ತು 60ಇಂದ 70% ಐ ಆಮ್ ಆಲ್ ರೈಟ್ ಅನ್ನಿಸ್ತಾ ಇದೆ. ನನಗೆ ಯಾವುದು ನೋವುಗಳು ಗೊತ್ತಾಗ್ತಿಲ್ಲ. ನೀವೊಂದ್ಸಲ ಟ್ರೈ ಮಾಡಿ. QRST ಥ್ಯಾಂಕ್ ಯು, ಧನ್ಯವಾದಗಳು.